ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ವತಿಯಿಂದ ಅಶ್ವಿನಿ ಅವರಿಗೆ ಪ್ರತಿಷ್ಠಿತ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ. ಬೆಂಗಳೂರಿನಲ್ಲಿ ರೈತ ನಾಯಕರು ಕಲಾವಿದರಿಗೆ ಸನ್ಮಾನ. ರೈತರಿಗೆ ಸೌಲಭ್ಯ ಸಿಗದಿರುವುದು ದುರದೃಷ್ಟಕರ. ಮಾಜಿ ಸಚಿವ ಬಿಟಿ ಲಲಿತ್ ನಾಯಕ್ ಆಕ್ರೋಶ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ದೇಶದ ಬೆನ್ನೆಲುಬಾದ ರೈತರ ಪರವಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ಅಶ್ವಿನಿ ಅವರಿಗೆ ಪ್ರತಿಷ್ಠಿತ ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಡೆದ ಈ ಅದ್ದೂರಿ ಸಮಾರಂಭದಲ್ಲಿ ಕೃಷಿ ಕ್ಷೇತ್ರ ಮತ್ತು ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವು ಗಣ್ಯರನ್ನು ಸಹ ಸನ್ಮಾನಿಸಲಾಯಿತು. ಬೆಂಗಳೂರಿನ ಪಂಪಾ ಮಹಾಕವಿ ರಸ್ತೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣವು ಇಂದು ರೈತ ನಾಯಕರು ಹಾಗೂ ಕಲಾವಿದರ ಮಹಾ ಸಂಗಮಕ್ಕೆ ಸಾಕ್ಷಿಯಾಗಿತ್ತು. ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ವಿಶೇಷ ಸಮಾರಂಭದಲ್ಲಿ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಅಶ್ವಿನಿ ಅವರಿಗೆ ಗಣನೀಯ ಸಾಧನೆಯನ್ನು ಗುರುತಿಸಿ ಕೃಷಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಾಜಿ ಸಚಿವರಾದ ಡಾಕ್ಟರ್ ಬಿಟಿ ಲಲಿತ್ ನಾಯಕ್ ರವರು ಅಶ್ವಿನಿ ಅವರಿಗೆ ಕೃಷಿ ರತ್ನ ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಸಂತಸದ ಸಂಗತಿ ಎಂದರು. ಇದೇ ವೇಳೆ ದೇಶ ಕಾಯುವ ಯೋಧ ಹಾಗೂ ಅನ್ನ ನೀಡುವ ರೈತರ ಮಹತ್ವವನ್ನು ಸಾರಿದ ಅವರು, ಇಂದಿಗೂ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದಿರುವುದು ನಮ್ಮ ವ್ಯವಸ್ಥೆಯ ದುರದೃಷ್ಟಕರ ಸಂಗತಿ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮಪೂಜ್ಯ ಶ್ರೀ ಶಿವರುದ್ರ ಶಿವಾಚಾರಿ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಅಶ್ವಿನಿ ಅವರ ಕೃಷಿ ಕ್ಷೇತ್ರದ ಸೇವೆ ಮತ್ತು ಸಾಧನೆಗೆ ಸಂದ ಸೂಕ್ತ ಪ್ರತಿಫಲವೇ ಈ ಕೃಷಿ ರತ್ನ ಪ್ರಶಸ್ತಿ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಸಿರೇ ಉಸಿರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಪರಿಸರ ಜಾಗೃತಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಅಷ್ಟೇ ಅಲ್ಲದೆ ರಾಜ್ಯದ ಯಾವುದೇ ಭಾಗದಲ್ಲಿ ಇಂತಹ ರೈತಪರ ಕಾರ್ಯಕ್ರಮಗಳು ನಡೆದರೂ ಸಹ ನಮ್ಮ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಸಸಿಗಳನ್ನು ನೀಡುವುದಾಗಿ ವೇದಿಕೆಯಲ್ಲಿ ಮಹತ್ವದ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಟಿ ನಾಗರಾಜ್, ರಾಜೇಶ್ ಕರ್ಣ, ಬಿಎನ್ ವೆಂಕಟೇಶ್ ಮೂರ್ತಿ, ಕೆಎಚ್ ಅಂಜನಾಮೂರ್ತಿ, ಬೃಂಗೇಶ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಭಾರದ್ವಾಜ್ ದಯಾನಿಧಿ, ಡಾಕ್ಟರ್ ನರಸಿಂಹಮೂರ್ತಿ ಹಾಗೂ ರೋಹನ್ ಸೇರಿದಂತೆ ಹಲವಾರು ರೈತ ಮುಖಂಡಗಳನ್ನು ಮತ್ತು ಕಲಾವಿದರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಂಪೂರ್ಣ ಕಾರ್ಯಕ್ರಮವನ್ನು ಗೀತಾ ಅವರು ಅತ್ಯಂತ ಆಕರ್ಷಣೀಯವಾಗಿ ನಿರೂಪಿಸಿದರೆ ಸ್ವದೇಶ್ ಅವರು ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ನೂರಾರು ರೈತರು, ಸಾಹಿತ್ಯಾಸಕ್ತರು ಹಾಗೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್ ಕನ್ನಡ, ಬೆಂಗಳೂರು. ಇವೆಲ್ಲವನ್ನ ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಇದು ಸರಿನಾ ತಪ್ಪ, ಇವ್ರು ಮಾಡ್ತಿರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳುವಂತ ಶಕ್ತಿ ನಮಗೆ ಶಿಕ್ಷಣ ಕೊಡುತ್ತೆ. ಅದು ಸ್ಕೂಲ್ನಲ್ಲೇ ಕಲಿಬೇಕಂತಿಲ್ಲ, ಹೊರಗಡೆಯೂ ನಾವು ಮನೆಯಲ್ಲೂ ನಾವು ಕಲಿಬಹುದು. ಆದ್ರಿಂದ ಈ ಕಲಿಕೆ ಅನ್ನುವಂಥದ್ದು ಬಹಳ ದೊಡ್ಡದು ಅಂತ ಶಿಕ್ಷಣವನ್ನ ಇವತ್ತು ನಾವು ಕಲಿತು ಅದು ನಮಗೆ ಆ ಶಿಕ್ಷಣ ಪಡಿಬೇಕಾದ್ರೆ ನಮಗೆ ಅನ್ನ ಬೇಕು. ಅನ್ನವನ್ನ ಕೊಡುವಂಥದ್ದು ಯಾರು? ರೈತ ಬೆಳಿಬೇಕಾದ್ರೆ ಏನ್ ಮಾಡಬೇಕು? ಭೂಮಿ. ಆದ್ರಿಂದ ನಾವು ಇವತ್ತು ಭೂಮಿ ತಾಯಿಯನ್ನ ನೆನೆದೇನು ಅಂತ ಹೇಳ್ತಾರೆ. ಎದ್ದೊತ್ತಿನಾಗ ಬೆಳಗ್ಗೆ ಯಾರ್ಯಾರ ನೆನೆದೇನು ಎಳ್ಳು ಜೀರಿಗೆ ಬೆಳೆಯುವ ಭೂಮಿ ತಾಯಿ ನೆನೆತೀವಿ ಅಂತ ಹೇಳ್ತೀವಲ್ಲ. ಹೀಗೆ ಪ್ರತಿಯೊಂದು ಕೂಡ ಇವತ್ತು ಈ ಭೂಮಿ ಅಂದ್ರೆ ಸುಮ್ಮನೆ ಭೂಮಿಯಿಂದ ನಾವು ಬೆಳೆಯೋಕ್ಕಾಗಲ್ಲ. ನಿಸರ್ಗ, ಅದರ ಮೇಲೆ ಈ ಪರ್ವತ, ಗಿರಿ, ನದಿ, ಬೆಟ್ಟ, ಪ್ರಾಣಿ, ಪಕ್ಷಿಗಳು, ಮನುಷ್ಯ ಪ್ರತಿಯೊಂದು ಕೂಡ ಈ ನಿಸರ್ಗದ ಒಂದು ಭಾಗ. ಆದ್ರಿಂದ ನಾವು ನಿಸರ್ಗವನ್ನ ಜೋಪಾನ ಮಾಡಬೇಕು. ಅದನ್ನ ನಾವು ಕಾಪಾಡಿಕೊಂಡ್ರೆ ಅದು ನಮ್ಮನ್ನ ಕಾಪಾಡುತ್ತೆ. ಹಸಿರೇ ಉಸಿರು ಅಂತ ಹೇಳ್ತೀವಿ. ಅಂತ ಹಸಿರನ್ನ ಉಸಿರು ಮಾಡುವಂಥದ್ದು, ಅಂತ ಬೆಳೆಯುವಂಥ ರೈತನಿಗೆ ನಾವು ಒಂದು ಘನತೆ, ಗೌರವವನ್ನು ಮತ್ತು ಮರ್ಯಾದೆಯಿಂದ ಬದುಕುವಂಥ ಒಂದು ವ್ಯವಸ್ಥೆಯನ್ನ ಮಾಡುವಂಥದ್ದು ಎಲ್ಲ ಪ್ರಜೆಗಳ ಕರ್ತವ್ಯ ಅನ್ನೋ ಮಾತನ್ನು ಹೇಳ್ತಾ ನನಗಿಲ್ಲಿ ಕರೆಸಿ ಇಂಥ ಒಂದು ಸುಂದರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಶ್ವಿನಿ ಮತ್ತು ಅವರ ತಂಡದವರಿಗೆ ಪೂರ್ವವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಕಿಸಾನ್ ಜಾಗೃತಿ ವಿಕಾಸ್ ಸಂಘದಿಂದ ಮತ್ತು ಹಸಿರೇ ಉಸಿರು ಟ್ರಸ್ಟಿಂದ ನಿಮ್ಮ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಿದ್ದೀರಾ. ಸೊ ಪ್ರಶಸ್ತಿಗೆ ಬರಲಿಕ್ಕೆ ಕಾರಣ ಏನು? ಯಾರು ಪ್ರಶಸ್ತಿ ಪ್ರದಾನ ಮಾಡಿದ್ದು? ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಪೀಠಗಳು ಅಂತೇಳಿ ಕಿಸಾನ್ ಜಾಗೃತಿ ವಿಕಾಸ ಸಂಘದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಕಾರಣ ನಾವು ರೈತರನ್ನ ಎಲ್ಲೋ ಹಿಂದೆ ಉಳಿತಾ ಇದ್ದೀವಿ. ಅಂದರೆ ರೈತರು ಯಾವುದೇ ಮಟ್ಟದಲ್ಲಾಗಿರ್ಬೋದು, ಏನು ಅಂದರೆ ನಮ್ಮ ರಾಷ್ಟ್ರೀಯ ಬೆನ್ನೆಲುಬು ಅಂತೀರಿ, ಬಟ್ ಅದು ಯಾವುದೇ ರೀತಿ ಅವರಿಗೆ
ಪ್ರೋತ್ಸಾಹ ಕೊಡ್ತಿಲ್ಲ. ಹಂಗಾಗಿ ನನ್ನ ಒಂದು ಸಂಘಟನೆ ವತಿಯಿಂದ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೃಷಿ ರತ್ನ ಪ್ರಶಸ್ತಿ ಅಂತ ಆಯ್ಕೆ ಮಾಡ್ತೀನಿ. ಅದೇ ಥರನೇ ಹಸಿರೇ ಉಸಿರು ಟ್ರಸ್ಟ್ ಅವರು ಆ ಗಿಡಗಳು ಅಂದರೆ ಈಗ ತುಂಬ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ. ಬಿಸಿಲು ತುಂಬ ಅಪಾರವಾಗಿದೆ. ಇದೇ ಸಲ ಬೇಸಿಗೆ ಟೈಮಲ್ಲಿ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಮಳೆ ಇಲ್ಲ, ಗಾಳಿ ಇಲ್ಲ. ಇದೇ ಥರ ಆಗ್ತಾಯಿದ್ರೆ ಮುಂದೆ ಪೀಳಿಗೆಗಳು ಅದು ಏನಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಅದೇ ರೀತಿಯೇ ನಮ್ಮ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ಸಸಿ ವಿತರಣೆ ಮಾಡಿಕೊಂಡು ಪ್ರಶಸ್ತಿ ವಿತರಣೆ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ ಸರ್. ಇದಕ್ಕೆ ಮುಂಚೆ ನಾನು ಮುಂಡುಗಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಮುಂಡುಗಿಯಲ್ಲಿ ಇದೆ 2 ವರ್ಷದಿಂದ 75 ಜೋಡಿ ಮದುವೆ ಮಾಡಿಸಿದ್ವಿ. ಅದಾದಮೇಲೆ ಒಂದು ಇದೆ ಕೊಪ್ಪಳ ಅಲ್ಲಿ ಬಂದು ರಕ್ತದಾನ ಮಾಡಿಸಿದ್ವಿ, ಶಿಬಿರ ಹಮ್ಮಿಕೊಂಡಿದ್ವಿ. ಆಮೇಲೆ ಗದಗಲ್ಲಿ ಬಂದ್ಬಿಟ್ಟು ಇದೇ ಥರ ಒಂದೊಂದು ಕಾರ್ಯಕ್ರಮಗಳನ್ನ ಅನ್ಕೊಳ್ತಾ ಇದ್ದೀವಿ. ಫಸ್ಟ್ ಟೈಮ್ ಸರ್ ನಾನು ಬೆಂಗಳೂರಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ ಇದು. ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚು ಜನ ಬರಬೇಕಾಗಿತ್ತು. ಮಳೆ ಅಭಾವದಿಂದಾಗಿ ಅದು ತಡವಾಗಿ ಲೇಟ್ ಆಗಿರೋದಕ್ಕೋಸ್ಕರ ಅವ್ರು ಯಾರೂ ಬರಲಿಕ್ಕಾಗಲಿಲ್ಲ. ಎಲ್ಲರಿಗೂ ಶುಭವಾಗಲಿ. ನನಗೆ ತುಂಬ ಖುಷಿ ಆಯಿತು. ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚುವಾಗಿ ಇನ್ನೂ ನಾವು ಮಾಡಲಿಕ್ಕೆ ನೀವೆಲ್ಲ ಪ್ರತಿಯೊಬ್ಬರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಭಾರತ ಮಾತ್ರದಲ್ಲಿ ಹುಟ್ಟಿದ್ದೀವಿ. ಆ ತಾಯಿ ಋಣ ತೀರಿಸಬೇಕಾದ್ರೆ ಏನಾದರೂ ಹುಟ್ಟು ಸೇವೆ ಮಾಡಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ಸೇವೆ ಮಾಡೋದಕ್ಕೆ ನಿಜವಾದ ಕಾರಣ ಡಾಕ್ಟರ್ ನರಸಿಂಹಮೂರ್ತಿ. ನಮ್ಮ ಟ್ರಸ್ಟ್ ರಿಜಿಸ್ಟರ್ ಆಗದೆ ಒದ್ದಾಡ್ತಿದ್ದ ಕಾಲದಲ್ಲಿ ತಮ್ಮ ಸ್ವಂತ ಹಣದಿಂದ ಟ್ರಸ್ಟನ್ನ ರಿಜಿಸ್ಟರ್ ಮಾಡಿ ಇವತ್ತು ರಾಜ್ಯದ ಉದ್ದಾಡಕ್ಕೂ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ವಂದಿಸುತ್ತಾ ತಮ್ಮೆಲ್ಲರೂ ಮತ್ತೊಮ್ಮೆ ಈ ತರ ಒಂದು ಹೆಣ್ಮಕ್ಳ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಕೂಡ ಮಾಡ್ಬೇಕು ಅಂತ ಅನ್ಸೋದಕ್ಕಿಂತ ಮಾಡಬೇಕು. ಇಲ್ಲ ಮಾಡೋರಿಗೆ ಸಪೋರ್ಟ್ ಕೊಡೋಣ. ಈ ವರ್ಷ ಬೇಸಿಗೆ ನಮ್ಗೆಲ್ಲ ಸಾಕಷ್ಟು ಪಾಠ ಕಲಿಸಿದೆ. ಎಷ್ಟು ಜನ ಕಳ್ಕೊಂಡಿದ್ದೀವಿ, ಎಷ್ಟು ಜನ ನಿದ್ದೆ ಕೆಟ್ಟಿದ್ದೀವಿ. 10 ನಿಮಿಷ ಕರೆಂಟ್ ಇರೋದು ಯಾರಿರೋಕ್ಕಾಗಲ್ಲ. ದಯಮಾಡಿ ಪ್ರತಿಯೊಬ್ಬರು ಗಿಡ ನೆಡಿ ಕೊಡೋದಕ್ಕೆ ನಮ್ಮ ಟ್ರಸ್ಟ್ ಸದಾ ಸಿದ್ಧವಾಗಿರುತ್ತೆ. ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರ್ಲಿ, ಎಲ್ಲೇ ಆಗಿರ್ಲಿ ಆ ಗಿಡನ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ದಿನದಿಂದ ನಾವು ಗಂಡು ಹೆಣ್ಣು ನಿರ್ಧಾರ ಆಗುತ್ತೆ. ಆ ನಂತರ ನಮ್ಮ ಒಂದೊಂದು ಸ್ಟೇಜ್ಗಳು ಬರ್ತಾ ಇರ್ತದೆ. ಅದೇ ರೀತಿ ಈ ದಿನ ನಮ್ಮ ಟಗರು ಅಶ್ವಿನಿ ಅವರು ತುಂಬಾ ಬಡತನದಲ್ಲಿರುವಂಥ ಹೆಣ್ಣು. ಈ ದಿನ ಇದೊಂದು ಕಾರ್ಯಕ್ರಮ ಮಾಡೋಕ್ಕೆ ಪ್ರಥಮವಾಗಿ ಫಸ್ಟ್ ಮಾತಾಡಿದ್ದು ನನಗೆ, ಸರ್ ಇದಕ್ಕೊಂದು ಕಾರ್ಯಕ್ರಮ ಮಾಡಬೇಕು, ಏನು ಮಾಡೋದು ಅಂತ. ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್. ಪುನೀತ್ ರಾಜ್ಕುಮಾರ್ ಫೋನನ್ನು ಬುಕ್ ಮಾಡಿದೆ. ಅಲ್ಲಿ ಬುಕ್ ಮಾಡಿ ಅಲ್ಲಿ ಊಟದ ವ್ಯವಸ್ಥೆ ಅದೆಲ್ಲ ರೆಡಿ ಮಾಡಿ ಮಾಡೋಣ ಅಲ್ಲಿ ಅಂತೆ. ಅಲ್ಲಿ ಇಷ್ಟೇ ಜನ ಸೇರ್ತಾ ಇದ್ರು, ಇಷ್ಟೇ ಜನ ಆಗೋದು. ಅವ್ರು ಇದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ, ನಾನು ಮೊದಲನೇ ಬಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮಗೆ, ನಿಮ್ಮಲ್ಲಿ ಇಷ್ಟ ಆಗಲಿ ನಿಲ್ಬೇಕಾದ್ರೆ ಮಾಡಿದ್ರು. ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಇಲ್ಲೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಾಡ್ತಾ ಇದ್ದಾರೆ. ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಉಪಾಧ್ಯಕ್ಷನಾಗಿ ಸಹಿತ ಮೈಸೂರು ಜಿಲ್ಲೆಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದು ಒಂಥರ ಒಂದು ರೀತಿ ಪುಣ್ಯನೇ. ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ, ಈಗ ಪ್ರತಿದಿನ ಈ ನೋಡಿ ಇಡೀ ಬೆಂಗಳೂರು ಪೂರ್ತಿ ಸುತ್ತಾಕಂದ್ರೆ ಎಲ್ಲಾ ಭಾಷೆಗಳವರು ನೋಡ್ಬೋದು. ನಮ್ಮ ಕನ್ನಡ ಕಳ್ಕೊಂಡ್ಬಿಟ್ಟಿದೆ. ಆ ಕನ್ನಡನ ಯಾರ್ಯಾರು ಎಲ್ಲರೂ ನಮ್ಮ ಮನೆಯಿಂದ ನಮ್ಮ ಆಡು ಭಾಷೆ ಅದು. ಆ ಭಾಷೆನ ಉಳಿಸ್ಕೊಂಡವ್ರು ಸಾಕು. ಯಾರು ಉಳಿಸ್ಕೊಂಡಲ್ಲ, ಮನೆಯಲ್ಲೇ ಮಾತಾಡಲ್ಲ, ಅಲ್ಲೇ ಕನ್ನಡ, ತೆಲುಗು ಫೋನಲ್ಲಿ ಮಾತಾಡೋದು, ಇಂಗ್ಲೀಷು ಎಲ್ಲಾ ಭಾಷೆ ಮಿಕ್ಸ್ ಮಾಡ್ತಿರ್ತಾರೆ. ಚಿತ್ರಾನ್ನ ಹೋಗ್ತದೆ ನಮ್ಮ ಭಾಷೆ. ಅದನ್ನ ಫಸ್ಟ್ ಬಿಡಿ, ನಮ್ಮ ಮನೆ ಭಾಷೆ ಕನ್ನಡನ ಬೆಳೆಸಿ, ಫಸ್ಟ್ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಈ ದಿನ ನಾನು ಯಾವ ಗನಂದಾರಿ ಕೆಲಸ ಮಾಡಿಲ್ಲ. 104 ಬಾರಿ ರಕ್ತದಾನ ಮಾಡಿದ್ರೆ ಇವನ್ ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಕ್ತದಾನ ಮಾಡ್ಲಿಕ್ಕೆ ಮುಖ್ಯವಾಗಿ ಏನ್ ಕಾರಣ ಅಂತಂದ್ರೆ, ಒಂದು ಹೆಣ್ಣೆ, ನನ್ನ ಚಿಕ್ಕಮ್ಮನವ್ರು ಏನ್ ಮಾಡಿದ್ರು ಅಂದ್ರೆ, ಈಗೊಂದು 38 ವರ್ಷದ ಹಿಂದೆ ಅವ್ರಿಗೆ ಕಾಯಿಲಾಗಿ, ಅವಾಗೆಲ್ಲ ನಾವೆಲ್ಲ ಬಡವರು ರೈತರ ಮಕ್ಕಳು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಅವ್ರಿಗೆ ರಕ್ತದಾನ ಮಾಡಿದ್ರೆ ಅವ್ರು ಬದುಕ್ತಾರೆ ಅಂತ ಗೊತ್ತಿರಲಿಲ್ಲ. ಡಾಕ್ಟರ್ ಹೇಳಿದ್ರು ರಕ್ತದಾನ ಮಾಡೋದ್ರಿಂದ ಒಂದು ಜೀವ ಉಳಿಸ್ಬೋದು ಅಂತ. ನಾವು ಯಾವ ರಕ್ತದಾನ ಅಂದ್ರೆ ನಾವು ಪಿಕ್ಚರ್ಗಳ ನೋಡ್ತಿದ್ದೀವಿ, ಚಾಕು ಹಾಕಿದ್ರೆ ರಕ್ತ ಬರ್ತದೆ. ಯಾವ ರಕ್ತ ಏನ್ ತೆಗೆದು ರಕ್ತ ಏನ್ ಕೊಡೋದು ಅಂತ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಒಬ್ರು ಡಾಕ್ಟರ್ ಸುದರ್ಶನ್ ಅಂತ ಕೊಟ್ಟರು. ಆಗಿನಿಂದ ಇವತ್ತಿನವರೆಗೂ ವರ್ಷಕ್ಕೆ 4 ಬಾರಿ 104 ಬಾರಿ ಕೊಟ್ಟಿದ್ದೀನಿ, ಇನ್ನೂ ಕೊಡ್ತೀನಿ. ನನಗೆ ಇವತ್ತಿಗೂ 57 ವರ್ಷ. ಮೊನ್ನೆ 10ನೇ ತಾರೀಕಿಗೆ 57 ವರ್ಷ ತುಂಬಿದೆ. ಹುಟ್ಟುಹಬ್ಬ ಆಚರಿಸಿದ್ದಾರೆ ನಮ್ಮ ಅಭಿಮಾನಿಗಳೆಲ್ಲರೂ. ಅದರಿಂದ ಇನ್ನು 65 ವರ್ಷದವರೆಗೂ ಕೊಡ್ಬೋದು. ನನಗೆ ಯಾವುದೇ ಶುಗರು BP ಇಲ್ಲ. ದಯವಿಟ್ಟು ರಕ್ತದಾನ ಮಾಡಲಿಕ್ಕೆ ಎಲ್ಲರೂ ಮನಸ್ಪೂರ್ವಕವಾಗಿ ಕೊಡಿ. ಆದರೆ ಯಾವುದೇ ದುಶ್ಚಟ ಇಟ್ಕೋಬೇಡಿ. ದುಶ್ಚಟ ಇರಬಾರ್ದು. ದುಶ್ಚಟ ಅಂದ್ರೆ ಏನು ಅಂದ್ರೆ, ನಿಮಗೆ ಸಿಗರೇಟ್ ಹತ್ತಿರ ಕುಡ್ತೀರ ಮುಖ್ಯ ಅಲ್ಲ, ನಿಮ್ಮ ಒಳಗಿನ ದುಶ್ಚಟಗಳು. ಕೆಟ್ಟದನ್ನು ಬಿಡಿ. ಒಬ್ಬರಿಗೆ ರಕ್ತ ಕೇಳಿದ ತಕ್ಷಣ ಫಸ್ಟ್ ಕೊಡುವ ಮನಸ್ಸು ಮಾಡಿ. ಕೊಡಬೇಕು ಅಂತ ಒಳ್ಳೆ ಮನಸ್ಸಿದ್ರೆ
ಈ ಯಾವ್ದೋ ಬರುವಂತಕ್ಕೆ ಯಾರೋ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ಗಳು ಕರೆದ್ರು, ನಮ್ಮ ಡಿಪಾರ್ಟ್ಮೆಂಟ್ ಕರೆದ್ರು, ಯಾರೋ ನಮ್ಮ ಫ್ರೆಂಡ್ ಕರೆದ್ರು ಅಂತ ಹೋಗಿ ಬಲವಂತ ಕೊಡಬೇಡಿ. ಅದು ದಾನ ಅನ್ಸಲ್ಲ. ದಾನ ಅನ್ನೋದನ್ನ ಕೊಡಬೇಕು ಅಂದ್ರೆ ನನ್ನ ತಾಯಿ ಕೊಡ್ತಾ ಇದ್ದೀನಿ, ನನ್ನ ತಂದೆ ಕೊಡ್ತಾ ಇದ್ದೀನಿ, ನನ್ನ ತಮ್ಮನ್ ಕೊಡ್ತಾ ಇದ್ದೀನಿ, ನನ್ನ ತಮ್ಮ ಕೊಡ್ತಾ ಇದ್ದೀನಿ, ತಂಗಿ ಕೊಡ್ತಾ ಇದ್ದೀನಿ ತಿಳ್ಕೊಂಡು ಬಂದು ದಾನ ಮಾಡಿ. ಅದು ದಾನ ಅನ್ಸುತ್ತೆ. ಅದರಿಂದ ಯಾರು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ರಕ್ತದಾನ ಮಾಡ್ತೀನಿ ಅಂತ ಬರ್ತಾರೆ, ಬಂದ್ಬಿಟ್ಟು ನಮ್ಗೆ ಏನ್ ಕೊಡ್ತೀರಾ ಅಂತ ಕೇಳ್ತಾರೆ. ಮೊನ್ನೆ ಅನ್ಸುತ್ತೆ ಎಷ್ಟೊಂದು ರಕ್ತದಾನ ಮಾಡಿ ಹೇಳಿದ್ರೆ ಸರ್ 1 ಸಾವಿರ ಕೊಡ್ಬೋದು, 5 ಸಾವಿರ ಕೊಡ್ತಾರಂತೆ, 10 ಸಾವಿರ ಕೊಡ್ತಾರಂತೆ. ನಾನು ಎಷ್ಟೋ ಕಡೆ ಸುಳ್ಳು ಹೇಳೋದು ಇವತ್ತು ಹೇಳ್ತಾ ಇದ್ದೀನಿ. ಒಂದು 20-23 ಜನಕ್ಕೆ ಒಂದು 2 ಸಾವಿರ, 3 ಸಾವಿರ, 5 ಸಾವಿರ ಕೊಟ್ಟಿದ್ದೀನಿ. ಅದನ್ನ ನನಗೆ ಬೇಜಾರಾಗಿದೆ. ಆ ಥರ ಆಗ್ಬಾರ್ದು. ರಕ್ತದಾನ ಮಾಡಕ್ಕೆ ಮುಕ್ತ ಕಟ್ಟಿಂದ ಮುಕ್ತ ಮಾಡೋದ್ರಿಂದ ಮನೆಯವರು ಮಾಡ್ತಾ ಇದ್ರಿಂದ ರಕ್ತದಾನ ಮಾಡಿ. ಏನೋ ಮಾಡೋದಲ್ಲ, ಏನೋ ತಿನ್ನೋದಲ್ಲ, ಅನ್ನನೇ ತಿನ್ನಿ. ಎಲ್ಲರೂ ತಿಂತಾರೆ, ಅನ್ನನೇ ತಿನ್ನಿ. ಏನೋ ತಿಂತೀವಿ ಅಂತ ಏನೇನೋ ತಿನ್ನೋದಲ್ಲ, ಏನೇನೋ ಮಾಡೋದಲ್ಲ. ಫಸ್ಟ್ ಮನುಷ್ಯರಾಗಿ, ಮಾನವೀಯರಾಗಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಆಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ. ಅಶ್ವಿನಿ ಅವರಿಗೆ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸಭೆಯ ಮುಂದಿರುವ ಮೇಲಿರುವ ಎಲ್ಲರಿಗೂ ಪುಣ್ಯರಿಗೆ ಕೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.